ಪ್ರತಿಯೊಂದು ವರ್ಕಿಂಗ್ ವುಮೆನ್ಗೂ ಲಕ್ಸುರಿ ಅಥವಾ ಡೈಮಂಡ್ಸ್ ಏನನ್ನೂ ಆಸೆ ಇರೋದಿಲ್ಲ. ಈ ಥರ ಟಯರ್ಡಾಗಿ ಮನೆಗೆ ಬಂದಮೇಲೆ ಯಾರಾದರೂ ಒಂದು ಕಪ್ ಕಾಫಿ ಕೊಡ್ಬೋದಲ್ವಾ, ಅಥವಾ ಡಿನ್ನರ್ ಯಾರಾದರೂ ಪ್ರಿಪೇರ್ ಮಾಡಿದ್ರೆ ಸಾಕು, ಐಲ್ ಜಸ್ಟ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಇವತ್ತಿನ ಡಿನ್ನರ್ ಮೇಡ್ ಬೈ ಮೈ ಹಸ್ಬೆಂಡ್ ಸ್ಪೆಷಲಿ ಫಾರ್ ಮೀ. ಈ ಥರ ಒಂದು ಸರ್ಪ್ರೈಸಲ್ಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಫುಡ್, ಇಟ್ಸ್ ಅಬೌಟ್ ದ ಲವ್ ದ್ಯಾಟ್ ವಾಸ್ ಸರ್ವ್ಡ್ ಅಲ್ವಾ. ಫೆಲ್ಟ್ ಸೋ ಮಚ್ ಸ್ಪೆಷಲ್. ಇವತ್ತಿನ ವಿಡಿಯೋ ಸ್ಪಾನ್ಸರರ್ಸ್ ನೆಸ್ಟ್ ಏಷ್ಯಾ. ಡಿನ್ನರ್ ಸಿಂಪಲ್ ಇರಲಿ ಅಂತ ಮ್ಯಾಗಿನ ಪ್ರಿಪೇರ್ ಮಾಡ್ತಿದ್ದಾರೆ. ಇವತ್ತು ಅವ್ರು ಬಳಸ್ತಿರೋದು ನ್ಯೂ ಕ್ಲಿಯರ್ ಬೋರೋಸಿಲಿಕೇಟ್ ಗ್ಲಾಸ್ ಸ್ಟಾಕ್ ಪಾಟ್ ಫ್ರಮ್ ನೆಸ್ಟ್ ಏಷ್ಯಾ. ಸ್ಟ್ಯೂ, ಸೂಪ್ಸ್, ಪಾಸ್ತಾಸ್, ಮ್ಯಾಗೀಸ್ ಇದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಪರ್ಫೆಕ್ಟ್ ಪಾಟ್ ಅಂತ ಹೇಳ್ಬೋದು. ಈ ಮೇನ್ ಏನು ಅಂತಂದರೆ ಒಳಗಡೆ ಏನು ಕುಕ್ ಆಗ್ತಿದೆ ಅನ್ನೋದನ್ನು ಈಸಿಯಾಗಿ ಗ್ಲಾಸ್ ಥ್ರೂ ನೋಡ್ಬೋದು ನೀವು. ಇದು ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ ಆ್ಯಂಡ್ ಕುಕ್ ಆದ ನಂತರ ಬೇರೆ ಪಾಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಏನೂ ಇಲ್ಲ. ಡೈರೆಕ್ಟಾಗಿ ಸ್ಟೋವಿಂದ ಟೇಬಲ್ವರೆಗೂ ಹೋಗುತ್ತೆ. ನೋ ಎಕ್ಸ್ಟ್ರಾ ಡಿಶಸ್, ನೋ ಫಸ್. ಮ್ಯಾಗಿ ಜೊತೆಗೆ ಸಿಂಪಲ್ಲಾಗಿ ಒಂದು ಡ್ರಿಂಕ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ರು. ದ್ಯಾಟ್ ಈಸ್ ಲೆಮನೇಡ್, ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಇದನ್ನು ಸರ್ವ್ ಮಾಡೋದಕ್ಕೆ ಅವರು ಇವತ್ತು ಬಳಸ್ತಿರೋದು ಫ್ಲೂಟೆಡ್ ಗ್ಲಾಸ್ ಜಗ್ ಆ್ಯಂಡ್ ಟಮ್ಲರ್ ಸೆಟ್. ಇದು ಏರ್ ಟೈಟ್ ಲಿಡ್ ಜೊತೆಗೆ ಬರುತ್ತೆ. ಸೊ ಇದು ನಾವು ಏನೇ ಪ್ರಿಪೇರ್ ಮಾಡಿ ಹಾಕಿದ್ರೂ ಫ್ರೆಶ್ ಆಗಿರುತ್ತೆ. ಇನ್ನು ನೀವು ಫ್ರೂಟ್ ಜ್ಯೂಸಸ್ ಎಲ್ಲ ಪ್ರಿಪೇರ್ ಮಾಡಿ ಬೆಳಗ್ಗೆ ಆಫೀಸ್ಗೆ ರಶಿಂಗ್ ಅವರ್ಸ್ ಅಲ್ಲಿರುತ್ತೆ ಅಂತಂದರೆ ಖಂಡಿತವಾಗ್ಲೂ ಇದನ್ನು ನೀವು ಬಳಸ್ಕೋಬೋದು. ಇದಕ್ಕೆ ಗ್ರಿಪ್ ಬ್ಯಾಂಡ್ಸ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಸೊ ಸರ್ವ್ ಮಾಡಿದಾಗ ಕೈ ಜಾರುತ್ತೆ ಅನ್ನೋರಿಗೆ ಯಾವುದೇ ಟೆನ್ಷನ್ ಇರೋದಿಲ್ಲ, ಎಸ್ಪೆಷಲಿ ನನ್ನ ಅಂಥವ್ರಿಗೆ. ಇದ್ರ ಜೊತೆಗೆ ಮ್ಯಾಚಿಂಗ್ ಟಮ್ಲರ್ ಸೆಟ್ಸ್ ಕೂಡ ಕೊಟ್ಟಿದ್ದಾರೆ, ಜಸ್ಟ್ ಕಂಪ್ಲೀಟ್ ದ ಪರ್ಫೆಕ್ಟ್ ಲುಕ್. ಇಷ್ಟನ್ನೆಲ್ಲ ಸರ್ವ್ ಮಾಡೋದಕ್ಕೆ ಅವರಿವತ್ತು ಬ್ಯಾಂಬೋ ಟ್ರೇ ವಿತ್ ಲೆದರ್ ಹ್ಯಾಂಡಲ್ಸ್ನ ಬಳಸ್ತಾ ಇದ್ರು. ವೆರಿ ಸ್ಟಡಿ ಇದೆ ಆ್ಯಂಡ್ ಸ್ಟಡಿ ಇದೆ ಅಂತಂದು ಮಾತ್ರಕ್ಕೆ ವೆರಿ ಲೈಟ್ ವೇಟ್ ಕೂಡ ಇದೆ. ಹೆವಿಯಾಗೆ ಖಂಡಿತವಾಗ್ಲೂ ಇಲ್ಲ. ಈ ವಾರ್ಮ್ ನ್ಯಾಚುರಲ್ ವುಡ್ ಗ್ರೇನ್ ಲುಕ್ ಇದೆಯಲ್ಲ, ಅದು ಪೂರ ಟೇಬಲ್ಗೆ ಒಂಥರ ರಸ್ಟಿಕ್ ಫಾರ್ಮ್ ಹೌಸ್ ಫೀಲ್ನ ಕೊಡುತ್ತೆ. ಆ್ಯಂಡ್ ಆಲ್ಸೋ ಮೇಕಿಂಗ್ ಕ್ಯಾರಿ ವೆರಿ ಈಸಿ. ಮ್ಯಾಗಿನ ಸರ್ವ್ ಮಾಡೋದಕ್ಕೆ ಅವರಿವತ್ತು ನಾಯ್ಡಿ ಸ್ನ್ಯಾಕ್ ಬೌಲ್ಸ್ನ ಬಳಸ್ತಿದ್ದಾರೆ. ಬೋಲ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಟರ್ನ್ಸಲ್ಲಿದೆ. ಎಷ್ಟು ಪ್ರಿಟಿಯಾಗಿ ಕಾಣ್ತಿದೆ ನೋಡಿ. ಜಸ್ಟ್ ಮೇಕಿಂಗ್ ದಿಸ್ ಡಿನ್ನರ್ ಇವನ್ ಮೋರ್ ಸ್ಪೆಷಲ್. ಡಿನ್ನರ್ ಅಂತೂ ಸೂಪರ್ ಆಗಿತ್ತು. ಈಗ ಮೀಲ್ ಪ್ರೆಪ್ ಮಾಡ್ಕೊಳ್ಳೋಣವಾ. ಇದಕ್ಕೆ ನಾನಿವತ್ತು ಬಳಸ್ತಿರೋದು ಮೈ ಗ್ರೂವ್ ಫುಡ್ ಕಂಟೈನರ್ ಸೆಟ್. ಇದು ಏರ್ ಟೈಟ್ ಸಿಲಿಕಾನ್ ಲಿಡ್ಸ್ ಜೊತೆ ಬರುತ್ತೆ. ಆಲ್ಸೋ ಈ ಗ್ರೂವ್ ಬೇಸ್ ಏನಿರುತ್ತಲ್ಲ, ಫುಡ್ ನಾವು ಏನೇ ಸ್ಟೋರ್ ಮಾಡಿದ್ರೂ ಅದು ತುಂಬ ದಿನಗಳ ಕಾಲ ಫ್ರೆಶ್ ಆಗಿರೋದಕ್ಕೆ ಪ್ರಯತ್ನ ಪಡುತ್ತೆ. ಹೈ ಕ್ವಾಲಿಟಿ ಬೋರೋಸಿಲಿಕೇಟ್ ಗ್ಲಾಸ್ ಯೂಸ್ ಮಾಡಿರೋದ್ರಿಂದ ಸ್ಟೋರ್ ಮಾತ್ರನೇ ಅಲ್ಲ, ಮೈಕ್ರೋವೇವ್ ಸೇಫ್ ಕೂಡ ಆಗಿರುತ್ತೆ. ಆ್ಯಂಡ್ ಈ ಥರ ಡಿಸೈನ್ ಇರೋದ್ರಿಂದ ಫ್ರಿಜ್ಜಲ್ಲಿ ಈಸಿಯಾಗಿ ಸ್ಟ್ಯಾಕ್ ಮಾಡ್ಕೋಬೋದು, ಸೇವಿಂಗ್ ಸ್ಪೇಸ್. ಸ್ಮಾಲ್ ಪೋರ್ಷನ್ಸಲ್ಲಿ ಲೆಫ್ಟ್ ಓವರ್ಸ್ ಅಥವಾ ಏನನ್ನಾದರೂ ಸ್ಟೋರ್ ಮಾಡ್ಕೋಬೇಕು ಅಂತಂದರೆ ನೀವು ಈ ಸ್ಮಾಲ್ ಏರ್ ಟೈಟ್ ಗ್ಲಾಸ್ ಕಂಟೈನರ್ಸ್ನ ಚೂಸ್ ಮಾಡ್ಕೋಬೋದು. ಇದು ಕಾಂಪ್ಯಾಕ್ಟ್ ಸೈಜಲ್ಲಿರುತ್ತೆ. ಲೀಕ್ ಪ್ರೂಫ್ ಲಿಡ್ಸ್ ಜೊತೆಗೆ ಬಂದಿರುತ್ತೆ. ಸೊ ನೀವು ಈ ಕರಿ ಎಲ್ಲ ಕ್ಯಾರಿ ಮಾಡಬೇಕು ಅಂತಂದರೆ ಇದನ್ನು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಆಫೀಸ್ಗೆ, ಸ್ಕೂಲ್ಗೆ ಕೂಡ ಕ್ಯಾರಿ ಮಾಡ್ಬೋದು.
ಬಿಗ್ ಲಕ್ಸುರೀಸ್ ಬದಲು ಪ್ರತಿ ಒಂದು ವುಮೆನು ಬಯಸೋದು ಇಂಥ ಒಂದು ಬ್ಯೂಟಿಫುಲ್ ಆ್ಯಂಡ್ ಸಿಂಪ್ಲರ್ ಮೂಮೆಂಟ್ಸ್ ವಿತ್ ದರ್ ಲವ್ಡ್ ಒನ್ಸ್. ಥ್ಯಾಂಕ್ಸ್ ಟು ನೆಸ್ಟೇಷಿಯಾ ಕಿಚನ್ ಎಸೆನ್ಷಿಯಲ್ಸ್ ಮೇಕಿಂಗ್ ಹೋಮ್ ಫೀಲ್ ವೆರಿ ಸ್ಪೆಷಲ್. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಮ ಮನೇಲಿ ಇರೋರ್ಗು ನೀವು ಸ್ಪೆಷಲಾಗಿ ಯಾವುದಾದ್ರೂ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ರಿಯಲಿ ಗೋ ಅಹೆಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ಸ್.